ಎಲ್ಲ ವಯೋಮಾನದವರಿಗಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಿಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ಪ್ರತ್ಯೇಕ ಧರ್ಮ ಎಂಬ ಜಿನ್ನ ಸಿದ್ಧಾಂತ ನೆನಪಿದೆಯಾ? ಕಳೆದ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ಅಮಾಯಕ ಪ್ರವಾಸಿಗರ ದಾರುಣ ಹತ್ಯಾಕಾಂಡಕ್ಕೆ ಪೂರ್ವಭಾವಿಯಾಗಿ ಪಾಕಿಸ್ತಾನದ ಸೇನಾ ದಂಡನಾಯಕ ಆವತ್ತು ಜನರಲ್ ಆಸಿಫ್ ಮುನೀರ್ ಮಾಡಿದ ಒಂದು ಭಾಷಣ ಸಾಕಷ್ಟು ವೈರಲ್ ಆಗಿತ್ತು. ಅನಿವಾಸಿ ಪಾಕಿಸ್ತಾನಿ ಗಣ್ಯರನ್ನ ಕುರಿತು ಆತ ಮಾತಾಡಿದ ಭಾಷಣದ ಉದ್ದಕ್ಕೂ ಕೂಡ ನಾವು ಇವತ್ತಿನ ತಲೆಮಾರಿಗೆ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ನೆನಪಿಸಬೇಕಾಗಿದೆ. ಯಾಕಂದ್ರೆ ನಾವು ಹಿಂದೂಗಳು ಮುಸಲ್ಮಾನರು ನಾವಿಬ್ರು ಪ್ರತ್ಯೇಕ ರಾಷ್ಟ್ರಗಳು, ಒಂದೇ ರಾಷ್ಟ್ರವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಧರ್ಮವೇ ಬೇರೆ, ನಮ್ಮ ದೇವರುಗಳೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ, ನಮ್ಮ ಭಾಷೆ ಬೇರೆ, ನಮ್ಮ ಜೀವನ ಕ್ರಮವೇ ಬೇರೆ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಅವರವರು ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಪ್ರತಿಪಾದಿಸಿ ಅದರಲ್ಲಿ ಯಶಸ್ಸನ್ನು ಸಾಧಿಸಿಕೊಂಡ ಆ ಪಾಕಿಸ್ತಾನ ಸಿದ್ಧಾಂತ, ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಮತ್ತೆ ನೆನಪಿಸಿ ಪಾಕಿಸ್ತಾನಿ ಪ್ರಚೋದಿತ ಭಯೋತ್ಪಾದಕರಿಗೆ ಒಂಥರ ಕುಮ್ಮಕ್ ಕೊಟ್ಟಿದ್ದ. ಈ ಭಾಷಣ ವೈರಲ್ ಆದ 3 ದಿನಗಳಲ್ಲೇ ಪಹಲ್ಗಾಮ್ ಹತ್ಯಾಕಾಂಡ ನಡೆದಿತ್ತು. ಅಂದ್ರೆ ಈ ಪ್ರತ್ಯೇಕತಾವಾದಿ ಸಿದ್ಧಾಂತ ಮೊದಲು ರಾಷ್ಟ್ರವನ್ನೇ ಒಡೆದಿತ್ತು. ಇದೀಗ ಕರ್ನಾಟಕದ ಮಟ್ಟಿಗೆ ಒಂದು ಧರ್ಮವನ್ನೇ ಒಡೆಯೋ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ನಿನ್ನೆ ನೋಡಿ, ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಸುಮಾರು 300 ಜನ ವಿವಿಧ ಬಸವ ಧರ್ಮ ಅನುಯಾಯಿ ಜಗದ್ಗುರುಗಳು ಏರ್ಪಡಿಸಿದ ಒಂದು ಮಹಾ ಸಮಾವೇಶ ನಡೀತು. ಲಕ್ಷಾಂತರ ಜನ ಅಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರಂತೆ. ಆ ಸುಮಾರು 300 ಮಂದಿ ಲಿಂಗಾಯತ ಬಸವ ಧರ್ಮ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋ ಸ್ವಾಮಿಗಳ ಆ ವೇದಿಕೆ ಮೇಲೆ ಉಪಸ್ಥಿತರಿದ್ರು. ಇವರ ಕೇಂದ್ರ ಆಕರ್ಷಣೆ ಇನ್ನಾರೂ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೊಸಲಿಗೆ ವಿಭೂತಿ ಧಾರಣೆ ಮಾಡಿಬಿಟ್ಟು ಅವ್ರನ್ನ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ ಆ ಸ್ವಾಮೀಜಿಗಳೆಲ್ಲ ಲಿಂಗಾಯತ್ ಧರ್ಮ ನಾವು ಹಿಂದೂ ಧರ್ಮ ಅಲ್ವೇ ಅಲ್ಲ, ಹಿಂದೂ ಧರ್ಮದ ಭಾಗ ಅಲ್ವೇ ಅಲ್ಲ, ನಮ್ದೊಂದು ಪ್ರತ್ಯೇಕ ಧರ್ಮ, ಈ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನ ದೊರಕಿಸ್ಕೊಡಿ, ಇದಕ್ಕೋಸ್ಕರ ನಾವು ನಿರಂತರವಾಗಿ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ರಣಕಾಳೆಯನ್ನ ಮೊಳಗಿಸಿದ್ರು. ಮೊದಲನೇ ಪ್ರಶ್ನೆ, ಈಗ ತಾನೇ ಸಿದ್ದರಾಮಯ್ಯ ಸರ್ಕಾರ ಪ್ರಾಯೋಜಿಸಿರುವ ಜಾತಿ ಗಣತಿ ಪ್ರಕ್ರಿಯೆ, ಅಂದ್ರೆ ವಿವಿಧ ಜಾತಿ ಜನಾಂಗಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆ ನಡೆದಿರುವಾಗ ಇದ್ದಕ್ಕಿಂತೆ ಕರ್ನಾಟಕದ ಅತಿ ಪ್ರಭಾವಿ ಜನಾಂಗವಾದ ಲಿಂಗಾಯತರ ಸಮಾವೇಶವನ್ನು ನಡೆಸುವ ಅಗತ್ಯವೇನಿತ್ತು? ಅವ್ರು ನಡೆಸಿದ್ರು ಕೂಡ ಅದರಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಪಾಲ್ಗೊಳ್ಳುವ ಅಗತ್ಯವೇನಿತ್ತು? ಈ ರೀತಿ ನಾವು ಹಿಂದೂಗಳಲ್ಲ, ನಮ್ದು ಪ್ರತ್ಯೇಕ ಧರ್ಮ ಅಂತ ಪ್ರತಿಪಾದಿಸೋ ಜನರೆಲ್ಲ ನೆನ್ಪಿಟ್ಕೋಬೇಕು. ರೂಢಿಗತವಾಗಿ ಅಂದ್ರೆ ಏಕೀಕರಣವಾದಾಗಿನಿಂದ ಹಿಂದೂ ಲಿಂಗಾಯತ ಅಂತ ಅಧಿಕೃತ ದಾಖಲೆಗಳಲ್ಲಿ ಬರೆಸ್ಬಿಟ್ಟು ಸಕಲ ಸವಲತ್ತುಗಳನ್ನ, ಶೈಕ್ಷಣಿಕ ಮತ್ತು ಸರ್ಕಾರಿ ನೌಕರಿಗಳಿಗೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡ ಜನ ಕೇವಲ ಮೀಸಲಾತಿಗೋಸ್ಕರ ನಮ್ಮದು ಪ್ರತ್ಯೇಕ ಧರ್ಮ, ನಾವು ಹಿಂದೂಗಳಲ್ಲ, ನಮ್ಮ ಬಸವ ಧರ್ಮ ಪ್ರತ್ಯೇಕ ಅಂತ ಹೇಳಿ ಹೊರಟ್ರಲ್ಲ. ಇದು ನೋಡಿದಾಗ ಇಲ್ಲಿ ಪ್ರತ್ಯೇಕತವಾದ ಅದು ಹೇಗೆ ಬಸವ ಧರ್ಮ ಆಗ್ಲಿಕ್ಕೆ ಸಾಧ್ಯ? ಸ್ವತಃ ಬಸವಣ್ಣನವರೇ ವಿವಿಧ ಸಣ್ಣ ಪುಟ್ಟ ತಳ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಪಾರಂಪರಿಕ ಕುಲಕಸುಬುಗಳಿಂದಾಗಿ ತುಳಿತಕ್ಕೊಳಗಾಗಿದ್ದ, ಶೋಷಣೆಗೊಳಗಾಗಿದ್ದ, ಸವರ್ಣೀಯರಿಂದ ಸಾಕಷ್ಟು ಅಪಮಾನಿತರಾಗಿದ್ದ ಜಾತಿ ಜನಾಂಗಗಳನ್ನೆಲ್ಲ ಗುರುತಿಸ್ಬಿಟ್ಟು ಒಂದು ಹೊಸ ಧರ್ಮವನ್ನ ಸ್ಥಾಪಿಸಿದ್ರು. 770 ಶರಣರಿದ್ರಂತೆ ಆ ಅನುಭವ ಮಟ್ಟದಲ್ಲಿ. ವಿವಿಧ ಜಾತಿ ಜನಾಂಗಗಳ ಜನರನ್ನ ಒಗ್ಗೂಡಿಸ್ಬಿಟ್ಟು ಲಿಂಗಭೇದ, ಜಾತಿ ಭೇದಗಳನ್ನು ತೊಡೆದು ಹಾಕೋ ಒಂದು ಕ್ರಾಂತಿ ನಡೆಸಿದ್ರ ಪರಿಣಾಮವಾಗಿ ಆ ಬಸವ ಧರ್ಮ ಅನ್ನೋ ಒಂದು ಹೆಸರು ಅದು ರೂಢಿಗತವಾಗ್ತಾ ಬಂತು. ಬರ್ತಾ ಆಧುನಿಕ ಯುಗದಲ್ಲಿ ಈ ಲಿಂಗಾಯತ ವೀರಶೈವ ಸಮಾಜ ಕೂಡ ಒಂದು ಜಾತಿಯಾಗಿ ಮುಂದುವರಿತಾ ಬಂತು. ಅದು ಅಧಿಕಾರ ಹಂಚಿಕೆ ರಾಜಕಾರಣದಲ್ಲಿ ಒಂದು ಜಾತಿಯಾಗಿ ಬಂದಿದೆ. ಇದೀಗ ಜ್ಞಾನೋದಯವಾದಂತೆ ನಾವು ಪ್ರತ್ಯೇಕ ಧರ್ಮ, ನಾವು ಹಿಂದೂಗಳಲ್ಲ. ಅಂದ್ರೆ ಹಿಂದೂ ಧರ್ಮ ಸಾವಿರಾರು ವರ್ಷಗಳಿಂದ ಆ ಹಿಂದೂ ಧರ್ಮ ಅಂದ್ರೆ ಒಂದು ನಿರ್ದಿಷ್ಟವಾದ ಮನೋಧರ್ಮ. ಅಂದ್ರೆ ಸರ್ವಧರ್ಮ ಸಮಭಾವ, ಸಮಾನತೆ, ಸಹಿಷ್ಣುತೆ, ಸಾಮರಸ್ಯ, ಸಹಬಾಳ್ವೆ ಇದೇ ಹಿಂದೂ ಧರ್ಮದ ಮೂಲ ಗುಣಲಕ್ಷಣಗಳು. ಹೀಗಾಗ್ಬಿಟ್ಟು ನೂರಾರು ವರ್ಷಗಳ ಹಿಂದೆ ಪರಕೀಯರ ಆಕ್ರಮಣವಾಯಿತು, ವಿದೇಶಿ ಸಂಸ್ಕೃತಿಗಳ ಆಕ್ರಮಣ ಆಯಿತು, ಮುಸಲ್ಮಾನರು ದಾಳಿ ಮಾಡಿದ್ರು, ಬ್ರಿಟಿಷರು ದಾಳಿ ಮಾಡಿದ್ರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು
ಎಲ್ಲರೂ ದಾಳಿ ಮಾಡಿದ್ರು ಕೂಡ ಹಿಂದೂ ಧರ್ಮ ತನ್ನ ಮೂಲ ಅಸ್ತಿತ್ವವನ್ನ ಕಳ್ಕೊಳ್ಳೇ ಇಲ್ಲ. ಆ ವಿವಿಧ ಧರ್ಮಗಳ ಆ ಅತ್ಯುತ್ತಮ ಗುಣಲಕ್ಷಣಗಳೆಲ್ಲ ತನ್ನ ತಾಗಿಸ್ಕೊಳ್ತಾ ಬಂತು. ತನ್ನ ಈ ಜೀರ್ಣಾಧಾರಕ ಶಕ್ತಿಯಿಂದಾಗಲೇ ಹಿಂದೂ ಧರ್ಮ 5,000 ವರ್ಷಗಳಷ್ಟು ಪ್ರಾಚೀನ ನಾಗರಿಕತೆ ತನ್ನದು ಅಂತ ಹೇಳ್ಕೊಳ್ಳೋ ಒಂದು ಹೆಮ್ಮೆಯನ್ನು ಉಳಿಸ್ಕೊಂಡು ಬಂದಿದೆ. ಅದರಲ್ಲೂ ಈ ಬಸವ ಧರ್ಮ ಅನುಯಾಯಿಗಳು ನಮ್ದು ಹಿಂದೂ ಧರ್ಮದಿಂದ ಹೊರ ಹೋಗೋದು ಅಂತಂದ್ರೆ ಅದು ಹಿಂದೂ ಧರ್ಮದಲ್ಲಿರೋ ಇವತ್ತಿಗೂ ಕೂಡ ಹಿಂದುಳಿದ ವರ್ಗಗಳು, ದಲಿತರು ಅಂತ ಯಾರನ್ನು ಗುರುತಿಸ್ಕೊಳ್ತಾ ಇದ್ದೇವೋ ಆ ಜಾತಿ ಜನಾಂಗಗಳಿಗೆ ಮಾಡ್ತಿರೋ ದ್ರೋಹ, ಅವ್ರನ್ನ ಬಿಟ್ಟು ನಾವು ಹೊರಗೆ ಹೋಗ್ತಾ ಇದ್ದೀವಲ್ಲ. ಅಂದ್ರೆ ಪ್ರತ್ಯೇಕ ಧರ್ಮ ಅನ್ನೋದೇ ಒಂದು ಪಲಾಯನವಾದ. ನಾವು ಹಿಂದೂ ಧರ್ಮದಲ್ಲಿ ಇದ್ಕೊಂಡೇ ಕೆಳಗಿಳುವವ್ರನ್ನ ಮೇಲೆತ್ತುವಂತ ಜವಾಬ್ದಾರಿನ ನಿರ್ವಹಿಸಬೇಕಾಗಿತ್ತು. ಸಾಮಾಜಿಕ ನ್ಯಾಯದ ಒಂದು ರಾಜಕೀಯ ಹೊಣೆಗಾರಿಕೆ ಮತ್ತು ಸಾಂಸ್ಕೃತಿಕ ಹೊಣೆಗಾರಿಕೆ ಲಿಂಗಾಯತರದ್ದಾಗಬೇಕಾಗಿತ್ತು. ಅದ್ರ ಬದಲು ನಾವೇ ಪ್ರಭಾವಿ ಜನಾಂಗ, ನಮ್ಮವರೇ ಡಜನ್ ಗಟ್ಲೆ ಎಲೆಕ್ಷನ್ ಟಿಕೆಟ್ ಪಡ್ಕೊಂಡ್ಬಿಟ್ಟು MLA ಗೆದ್ದು ಬರಬೇಕು, ನಮ್ಮವರೇ ಮೆಜಾರಿಟಿ ಮಂತ್ರಿಗಳಾಗಬೇಕು, ನಮ್ಮವರೇ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಪೈಪೋಟಿಗೆ ಬಿದ್ರಲ್ಲ. ಆ ದೌರ್ಬಲ್ಯದಿಂದಾಗನೇ ಕಳೆದ 50 ವರ್ಷಗಳ ಹಿಂದೆ ದೇವರಾಜ ಅರಸು ಅನ್ನೋ ಒಬ್ಬ ಏಕೈಕ MLA, ಅವರು ಕಾಂಗ್ರೆಸ್ ಪಕ್ಷ, ಅವತ್ತಿನ ಇಂದಿರಾ ಗಾಂಧಿ ಕಾಂಗ್ರೆಸ್ನಲ್ಲಿ ಅವರ ಅರಸು ಜನಾಂಗದ ಏಕೈಕ MLA ಆಗಿದ್ರು. ಲಿಂಗಾಯತೇತರ ಜನ ಸಮುದಾಯಗಳಿಗೆಲ್ಲ ಒಂದು ಅಸ್ತಿತ್ವವನ್ನ ತಂದುಕೊಟ್ರು. ರಾಜಕೀಯ ಅಸ್ತಿತ್ವ, ಸಾಮಾಜಿಕ ಅಸ್ತಿತ್ವ, ಅದರಲ್ಲೂ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸೌಲಭ್ಯವನ್ನ ಕಲ್ಪಿಸಿದ್ರು. ಜೊತೆಗೆ ಭೂ ಸುಧಾರಣಾ ಕಾನೂನನ್ನು ತಂದು ಜಮೀನ್ದಾರಿಕೆ ಪದ್ಧತಿಯನ್ನ ರದ್ದುಗೊಳಿಸಿ ಗೇಣಿದಾರರಿಗೆಲ್ಲ ಭೂ ಮಾಲೀಕತ್ವವನ್ನ ಕೊಟ್ರು. ಹೀಗೆ ಉಳುವವನೇ ಒಡೆಯ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ತರೋದ್ರ ಮೂಲಕ ಕರ್ನಾಟಕದ ರಾಜಕೀಯ ಲೆಕ್ಕಾಚಾರಗಳು ಸಮೀಕರಣವನ್ನೇ ಬದಲಿಸ್ಬಿಟ್ರು. ಆದ್ರಿಂದ ಪಾಠ ಕಲಿಯದ ಲಿಂಗಾಯತ ನಾಯಕರುಗಳು, ಧರ್ಮಗಳೆಲ್ಲ ಇವತ್ತು ಪ್ರತ್ಯೇಕವಾಗ್ಲಿಕ್ಕೆ ಹೊರಟಿದ್ದಾರೆ. ನಾವು ಪ್ರತ್ಯೇಕವಾಗೋದು ಅಂತಂದ್ರೆ ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ರಾಷ್ಟ್ರ ವಿಭಜನೆಯಿಂದ ಈ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದಿಂದಾಗಿ ಎಂತ ಘೋರವಾದ ಸಂಘರ್ಷ ನಡೀತು ಮತ್ತು ಎರಡೂ ರಾಷ್ಟ್ರಗಳು ಅಲ್ಲಿವರೆಗೂ ಸಹೋದರರಿಂತವರೆಲ್ಲ ಇದ್ದಕ್ಕಿದ್ದ ದಾಯಾದಿಗಳಾಗೋಗ್ಬಿಟ್ರು. ಪೂರ್ವದಲ್ಲೊಂದು ಪಾಕಿಸ್ತಾನ, ಪಶ್ಚಿಮದಲ್ಲೊಂದು ಪಾಕಿಸ್ತಾನ, ನಿರಂತರವಾದ ಯುದ್ಧ, ನಿರಂತರವಾದ ಭಯೋತ್ಪಾದನೆ, ನಿರಂತರವಾದ ದ್ವೇಷ ಕಾರುವ ಆ ಪ್ರಕ್ರಿಯೆಗಳನ್ನು ನಾವು ಅನುಭವಿಸ್ತಾ ಬಂದಿದ್ದೇವೆ. ಅದರಿಂದ ನಾವು ಪಾಠ ಕಲಿತೇ ಇಲ್ಲ ಅಂತ ಕಾಣುತ್ತೆ. ಅಸಲಿಗೆ ಬಸವ ಧರ್ಮ ಅನುಯಾಯಿಗಳೇ ಆ ಸರ್ವೋದಯ ಸಿದ್ಧಾಂತವನ್ನ ತಮ್ಮದಾಗಿಸ್ಕೊಳ್ಬೇಕಾಗಿತ್ತು. ಇವನಮ್ಮವ ಅಂತ ಬಸವಣ್ಣವರ ಆ ಸಂದೇಶ ಏನೈತೆ ಅದನ್ನು ತಮ್ಮದಾಗಿಸ್ಕೊಂಡ್ಬಿಟ್ಟಿದ್ರೆ ಈ ಸಮಸ್ಯೆಗಳೇ ಬರ್ತಿರ್ಲಿಲ್ಲ. ಕೇವಲ ಅಕಸ್ಮಾತ್ ಆಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಪದ್ಧತಿ ಇರದೇ ಹೋಗಿದ್ರೆ ಇವರು ಪ್ರತ್ಯೇಕ ಧರ್ಮದ ಅಹವಾಲನ್ನು ಮುಂದೆಡೋಕ್ ಸಾಧ್ಯವಿತ್ತ? ಅದು ಕೂಡ ಈಗ ತಾನೇ ಜಾತಿ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ. 40% ಮಾತ್ರ ಪೂರ್ತಿ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಪರಿಪೂರ್ಣ ಅನ್ನೋದು ಕೂಡ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಜನಸಾಮಾನ್ಯರಲ್ಲಿ ಯಾಕೆ ಒಂಥರ ಗೊಂದಲವನ್ನು ಉಂಟು ಮಾಡುವ ಈ ಸಮಾವೇಶ ನಡೆಸಬೇಕಾಗಿತ್ತು? ಈ ಸ್ವಾಮೀಜಿಗಳು ಎಲ್ಲರೂ ಕೂಡ ಅವರು ಕೂಡ ಒಂದ್ ವೇಳೆ ಪುರೋಹಿತಶಾಹಿ ವಿರುದ್ಧದ ಬಂಡಾಯ ಅಂತ ಹೇಳೋದಾದ್ರೂ ಕೂಡ ಈ ಧರ್ಮಗಳು, ಮಠಾಧೀಶರುಗಳು ಕೂಡ ಪುರೋಹಿತಶಾಹಿಯ ಪ್ರತಿನಿಧಿಗಳೇ. ಪ್ರತಿಯೊಂದು ಸಂಘಟಿತ ಧರ್ಮಗಳಲ್ಲೂ ಕೂಡ ಧರ್ಮಗುರುಗಳೇ ಆಯಾ ಧರ್ಮದ ಆಚಾರ ವಿಚಾರ ರೀತಿ ರಿವಾಜುಗಳನ್ನ ರೂಪಿಸ್ತಾ ಬಂದಿದ್ದಾರೆ. ಅದರ ಪ್ರಕಾರ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ ತಮ್ಮ ಶಿಷ್ಯಕೋಟಿಗೆ. ಹೀಗಿರುವಾಗ ಆ ಜಾತಿ ಗಣತಿಯ ಮಧ್ಯದಲ್ಲೇ ಒಂದು ಜಾತಿ ಸಮಾವೇಶ ನಡೆಸಿತು. ಅದರಲ್ಲಿ ಏನೋ ಒಂದು ರಾಜಕೀಯ ಒಳ ಉದ್ದೇಶ ಇದ್ದಂತೆ ಕಾಣುತ್ತೆ ಅನ್ನೋದು ಸ್ಪಷ್ಟ. ನಾವು ಹಿಂದೂ ಧರ್ಮದಿಂದ ಹೊರ ಹೋಗ್ಬಿಟ್ಟು ಪ್ರತ್ಯೇಕ ಧರ್ಮ ಸ್ಥಾಪಿಸ್ಬೇಕಾಗಿಲ್ಲ. ಹೌದು, ಲಿಂಗಾಯತರೆಲ್ಲ ಶಿವನನ್ನ ಆರಾಧಿಸ್ತಾರೆ, ಶಿವಲಿಂಗವನ್ನ ಪೂಜಿಸ್ತಾರೆ. ಅದರಲ್ಲೂ ಶಿವಲಿಂಗವನ್ನ ಇಷ್ಟಲಿಂಗ ಪೂಜೆಯಾಗಿ ಅವ್ರು ತಮ್ಮದೇ ಆದ ರೀತಿಯಲ್ಲಿ ಆಚರಿಸ್ತಾ ಬಂದಿದ್ದಾರೆ, ಪೂಜೆ ಮಾಡ್ತಾ ಬಂದಿದ್ದಾರೆ. ಆದ್ರೆ ಹಿಂದೂ ಧರ್ಮದ ಅನುಯಾಯಿಗಳೆಲ್ಲರೂ ಕೂಡ ಶಿವನನ್ನ ನಿರಾಕರಿಸಿಲ್ಲ. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅವರೆಲ್ಲರೂ ಕೂಡ ಶಿವನ ಆರಾಧಕರೇ. ಶಿವಲಿಂಗನ ಎಲ್ಲರೂ ಪೂಜಿಸ್ತಾರೆ. ಸ್ಥಾವರ ಲಿಂಗದ ಬದಲು ನಾವು ಈ ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಬಂದಿದ್ದೇವೆ. ಆದ್ರೂ ಕೂಡ ನಾವು ಪ್ರತ್ಯೇಕ ಅಂತ ಹೇಳ್ಕೊಳ್ಳಿಕ್ಕೆ ಅಂತ ಚಾರಿತ್ರಿಕ ಒತ್ತಡ ಯಾವುದೂ ಬಂದಿರಲಿಲ್ಲ 21ನೇ ಶತಮಾನದಲ್ಲಿ. ಅದು 1950ರ ಜನವರಿ 26ರಿಂದ ಒಂದು ಜಾತ್ಯತೀತತೆಯನ್ನೇ ನಮ್ಮ ಸಂವಿಧಾನದ ಆದರ್ಶವಾಗಿ ಸ್ವೀಕರಿಸಿದ ನಂತರ ಮತ್ತೆ ಹೊಸ ಒಂದು ಜಾತಿಯನ್ನು ಸೃಷ್ಟಿಲಿಕ್ಕೆ ಹೊರಟಿಸೋದು ಅದು ಎಷ್ಟರ ಮಟ್ಟಿಗೆ ಸಮರ್ಪಕ? ಯಾರೂ ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಈ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಪ್ರತ್ಯೇಕ ಧರ್ಮ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದ ಅನುಕರಣೆಯಂತೆ ಈ ಪ್ರತ್ಯೇಕ ಧರ್ಮದ ಆಗ್ರಹ. ಇದ್ರ ಬಗ್ಗೆ ಎಲ್ಲ ಲಿಂಗಾಯತ ಸಮುದಾಯದ ಜಗದ್ಗುರುಗಳು, ಮಠಾಧೀಶರು ಮತ್ತು ರಾಜಕೀಯ ಮುಖಂಡರುಗಳು, ಜನನಾಯಕರುಗಳೆಲ್ಲ ದಯಮಾಡಿ ಈ ಪ್ರತ್ಯೇಕತಾವಾದವನ್ನ, ಪ್ರತ್ಯೇಕತೆಯ ಮನೋಧರ್ಮವನ್ನ ಕಿತ್ತಾಕಿ ಆಗ ಸಹಜವಾಗಿ
ಹಿಂದೂ ಧರ್ಮದಲ್ಲಿರೋ ಹಿಂದುಳಿದ ವರ್ಗಗಳು ಮತ್ತು ದಲಿತರಿಗೆ ಅವ್ರಿಗೆ ಒಂದಿಷ್ಟು ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಅಯ್ಯೋ, ಸದ್ಯ ಲಿಂಗಾಯತರಿದ್ದಾರೆ, ನಮಗೆ ಇವತ್ತಿಗೂ ಕೂಡ ಸಾಮಾಜಿಕ ಗೌರವ ಮತ್ತು ರಾಜಕೀಯ ಅವಕಾಶಗಳನ್ನ ಸ್ವಯಂ ಪ್ರೇರಿತವಾಗಿ ನೀಡಬಲ್ಲ ಮನೋಧರ್ಮ ಆ ಲಿಂಗಾಯತ ಧರ್ಮಕ್ಕೆ ಇದೆ ಅನ್ನೋ ಒಂದು ನಂಬಿಕೆನಾದ್ರೂ ಉಳಿಸ್ಕೊಂಡು ಹೋಗ್ಬೇಕು ನಾವು. ಲಿಂಗಾಯತ ಧರ್ಮ ಹಿಂದೂ ಧರ್ಮದಿಂದ ಪ್ರತ್ಯೇಕವಾಗುವುದು ಅಂತಂದ್ರೆ ಅದೊಂದು ದೊಡ್ಡ ಪಲಾಯನವಾದ. ಪ್ರತ್ಯೇಕತಾವಾದಕ್ಕೂ ಬಸವ ಧರ್ಮಕ್ಕೂ ತದ್ವಿರುದ್ಧವಾದ ಒಂದು ಸಂಬಂಧ ಇದೆ. ಆದ್ರಿಂದ ನಾವು ಒಳಗೊಳ್ಳುವ ಧರ್ಮವಾಗಬೇಕಾ ಧರ್ಮವಾಗೇ ಉಳಿಬೇಕೇ ಹೊರತು ಹೊರ ಓಡೋಗೋ ಧರ್ಮ ಆಗ್ಕೂಡುದು. ಮೀಸಲಾತಿಗಾಗಿ ಪ್ರತ್ಯೇಕ ಧರ್ಮದ ಸಿದ್ಧಾಂತದ ಬೇಡಿಕೆ ಏನಿದೆ ಅದು ಅತ್ಯಂತ ಅದೊಂಥರ ಸಾಮಾಜಿಕ ನ್ಯಾಯ ತತ್ವಕ್ಕೆ ಮಾಡೋ ಒಂದು ದ್ರೋಹ ಅಂತ ಬಹಳ ವಿಷಾದದಿಂದ ನೋವಿನಿಂದ ಹೇಳಲೇಬೇಕಾಗಿದೆ. ಇದ್ರ ಮಧ್ಯೆ ನಿನ್ನೆ ನಡೆದ ಆ ಸಮಾವೇಶದಲ್ಲಿ ಕೇವಲ 2 ಮಂತ್ರಿಗಳು ಹೊರತುಪಡಿಸಿ ಬಹುಪಾಲು ಪ್ರಭಾವಿ ಲಿಂಗಾಯತ ಶಾಸಕರುಗಳು ಮತ್ತು ನಾಯಕರು ಗೈರ್ಹಾಜರಾಗಿದ್ದು ಕೂಡ ಗಮನಾರ್ಹವಾಗಿತ್ತು. ಅದರ ಜೊತೆಗೆ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ನಿಲುವು ಕೂಡ ತುಂಬಾ ಗೊಂದಲಮಯವಾಗಿಬಿಟ್ಟಿದೆ. ಇವತ್ತು ಲಿಂಗಾಯತರು ಇದ್ದಕ್ಕಿಂತ 21ನೇ ಶತಮಾನದಲ್ಲಿ ಯಾಕೆ ಈ ಗೊಂದಲವನ್ನ ಸ್ವಯಂ ಮೈ ಮೇಲೆ ಆಹ್ವಾನಿಸ್ಕೊಂಡಿದ್ದಾರೆ ಅರ್ಥವಾಗ್ತಾ ಇಲ್ಲ. ಕೇವಲ ಮೀಸಲಾತಿಗಾಗಿ ಪ್ರತ್ಯೇಕತಾವಾದ ಬೇಡ, ನಮ್ದು ಏನೇ ಇದ್ರು ಕೂಡ ಐಕ್ಯತಾವಾದ ಭಾವೈಕ್ಯತಾವಾದವಾಗಬೇಕೆ ಹೊರತು ಪ್ರತ್ಯೇಕತಾವಾದ ಬಸವ ಧರ್ಮಕ್ಕೆ ಹೊಂದ್ಕೊಳ್ಳೋದಿಲ್ಲ ಅಂತ ಮತ್ತೊಮ್ಮೆ ಪ್ರತಿಪಾದಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.